ಡಿನ್ನರ್ ಪಾಲಿಟಿಕ್ಸ್ ನಡುವೆ ಕಾಂಗ್ರೆಸ್ನಲ್ಲಿ ಜಾತಿ ಜಟಾಪಟಿ ಕೂಡ ಶುರುವಾಗಿದೆ. ಅಹಿಂದ ನಾಯಕರ ಸರಣಿ ಸಭೆಗಳಿಗೆ ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರುಗಳು ಕೆರಳುತ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೊತೆ ಜಾತಿ ಜಟಾಪಟಿ. ಅಹಿಂದ ಪ್ರತ್ಯೇಕ ಮೀಟಿಂಗ್, ಲಿಂಗಾಯತ ಒಕ್ಕಲಿಗರು ಗರಂ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೊತೆಗೆ ಈಗ ಜಾತಿ ಜಟಾಪಟಿ ಶುರುವಾಗಿದೆ. ಮೇಲಿಂದ ಮೇಲೆ ಅಹಿಂದ ನಾಯಕರು ಡಿನ್ನರ್ ಹೆಸರಲ್ಲಿ ಸಭೆ ನಡೆಸುತ್ತಿರೋದು ಇತರೆ ವರ್ಗಗಳ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಡಿನ್ನರ್ ಪಾರ್ಟಿ ಮಾಡುತ್ತಾ ಅಹಿಂದ ನಾಯಕರು ನಮ್ಮಿಂದಲೇ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ, ಉಪಚುನಾವಣೆಯಲ್ಲೂ ನಮ್ಮ ವರ್ಗದಿಂದ ಹೆಚ್ಚು ಮತ ಬಂದಿದೆ ಅಂತ ತಾವೇ ಕ್ರೆಡಿಟ್ ಪಡೆಯೋ ಬಗ್ಗೆ ಆಂತರಿಕ ಚರ್ಚೆ ನಡೆಸುತ್ತಿದ್ದು ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಅಹಿಂದ ನಾಯಕರ ಪ್ಲಾನ್ಗೆ ಒಕ್ಕಲಿಗ ಲಿಂಗಾಯತ ನಾಯಕರು ಕೌಂಟರ್ ಕೊಡಲು ಮುಂದಾಗಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಜನವರಿ 5ರಂದು ಸಚಿವ ಚಲುವರಾಯಸ್ವಾಮಿ ಕೂಡ ಮಾತಾಡಿದ್ದು, ಈಗಾಗಲೇ ಒಕ್ಕಲಿಗ ನಾಯಕರು 3-4 ಸಭೆ ನಡೆಸಿದ್ದೇವೆ, ಸಮುದಾಯದ ಏಳಿಗೆ ಕುರಿತು ಸಭೆ ನಡೆಸಿದ್ದೇವೆ ಅಂದಿದ್ದಾರೆ. ಒಕ್ಕಲಿಗರ ಮೀಟಿಂಗ್ ಆಲ್ರೆಡಿ 2-3 ನಾವು ಮಾಡಿದ್ದೀವಿ. ಅದರ ನಮ್ಮ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ನಾವು ಹಿಂದೆ 2-3 ಮೀಟಿಂಗ್ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲೂ ಮಾಡಿದ್ವಿ, ಪಾರ್ಲಿಮೆಂಟ್ ಸಂದರ್ಭದಲ್ಲಿ. ಆದರೆ ರಾಜಕೀಯ ಇಲ್ಲಿ ಬೆರೆಸುವಂಥ ಸಂದರ್ಭ ಇಲ್ಲ. ಈಗ ಸದ್ಯಕ್ಕೆ ನಾವು ಯಾವುದು ಸಭೆ ಮಾಡುವಂಥ ನಿರ್ಣಯನೂ ಇಲ್ಲ. ನಮ್ಮ ಮುಂದೆ ಸಭೆ. ಇನ್ನು ಇತ್ತ ಸಚಿವರಾದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ತಮ್ಮ ಸಮುದಾಯದ ಏಳಿಗೆ ಬಗ್ಗೆ ಚರ್ಚೆ ಮಾಡಲು ನಾವು ಸಭೆ ನಡೆಸೋದ್ರಲ್ಲಿ ತಪ್ಪೇನಿದೆ ಎಂದಿದ್ದಾರೆ. ಅದರಲ್ಲೂ ಸಚಿವ ರಾಜಣ್ಣ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಕೆ ಶಿವಕುಮಾರ್ ಬೇಜಾರಾಗೋದಕ್ಕೆ ಅವರ ಆಸ್ತಿ ಬರೆದು ಕೊಡ್ತಾರಾ ಅಂತ ಸಿಡಿಮಿಡಿಗೊಂಡ್ರು. SCP ಹಣ, TSP ಹಣ, ಕೇಂದ್ರದಿಂದ ಬರ್ತಕ್ಕಂಥ ಆ ಪಾಲು ಕೂಡ ನಮಗೆ ಕಡಿತ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದೆವು. ಕೇಂದ್ರ ಬಿಂದು ನಾವೇನು ಆಗ್ತಾ ಇಲ್ಲ ರೀ, ನಾವೇನಾಗಿ ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಾವು ರಾಜಕೀಯ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ. ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎದಕ್ಕೆ ಆತಕ್ಕೆ ಆಗ್ಬೇಕು? ನಾವು ಊಟ ಮಾಡೋದಿಲ್ಲ ಅಂದರೆ ಬೇರೆಯವ್ರಿಗೆ ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತೆ? ಪ್ರಶ್ನೆ ಇಲ್ಲ. ಅದು ನಮ್ಮ ಅಜೆಂಡಾ, ನಮ್ಮ ಊಟ, ನಮ್ಮ ಸಮಸ್ಯೆ. ಬೇರೆಯವ್ರಿಗೆ ಆತಂಕ ಆಗುವಂತ ಪ್ರಶ್ನೆ ಬಸವಲ್ಲ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು, ಮುಂದೂಡಿದೀವಿ ಅಷ್ಟೇ. ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ರ ಯಾರನ್ನ. ಒಂದೆಡೆ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಕಾಂಗ್ರೆಸ್ನ ಅಡುಗೆ ಮನೆ ಜಗಳ ಬೀದಿಗೆ ಬಂದಿದೆ. ಮತ್ತೊಂದೆಡೆ ಸಮುದಾಯಗಳು ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ದಲಿತ ಶಾಸಕರು ಸಚಿವರ ಸಭೆ ಮುಂದಿನ ದಿನಗಳಲ್ಲಿ ಮಾಡಿಯೇ ಸಿದ್ಧ ಅಂತ ಗೃಹ ಸಚಿವ ಪರಮೇಶ್ವರ್ ಪಣ ತೊಟ್ಟಂತೆ ಮಾತಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.